PSI ಮತ್ತು ಲೇಡಿ ಪೇದೆ ನಡುವಿನ ಪ್ರೀತಿಯಲ್ಲಿ ಬಿರುಕು. 8 ವರ್ಷಗಳ ಪ್ರಣಯದಾಟಕ್ಕೆ ಅಡ್ಡಿ ಬಂತು ಜಾತಿ. ಅವರಿಬ್ರು ಒಬ್ಬರಿಗೊಬ್ರು ಪ್ರೀತಿ ಮಾಡ್ತಿದ್ರು ಕಣ್ರಿ. ಇಬ್ಬರ ಮಧ್ಯೆ ಎಲ್ಲವೂ ನಡೀತು. ಕಳೆದ 3 ವರ್ಷಗಳಿಂದ ಲಿವಿಂಗ್ ರಿಲೇಷನ್ ನಲ್ಲಿ ಬೇರೆ ಇದ್ರು. ಎಲ್ಲೆಡೆ ಹುಡುಗ ಮೋಸ ಮಾಡೋದು ಕೇಳಿರ್ತೀರಿ. ಆದ್ರೆ ಇಲ್ಲಿ ಉಲ್ಟಾ ಕಣ್ರಿ. ಹುಡುಗನಿಗೆ ಹುಡುಗಿಯೇ ಮೋಸ ಮಾಡಿ ಹೋಗಿರುವ ಘಟನೆ ಒಂದು ನಡೆದು ಹೋಗಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಜೋಡಿಯನ್ನ ಸರಿಯಾಗಿ ನೋಡ್ಬಿಡಿ. PSI ವೀರೇಶ್ ಆಲೂರ್ ಮತ್ತೆ ಪೇದೆ ಜಯಶ್ರೀ ನಡುವೆ ಪ್ರೇಮಾಂಕುರಕ್ಕೆ ಫುಲ್ ಸ್ಟಾಪ್ ಒಂದು ಬಿದ್ದೋಗಿದೆ. ಕೋಚಿಂಗ್ ಸೆಂಟರ್ ನಲ್ಲಿ ಹುಟ್ಟಿದ 8 ವರ್ಷದ ಪ್ರೀತಿ ಇದೀಗ ಹಾರಿ ಹೋಗಿದೆ. ಬೈ ವಿಜಯಪುರದ ಈ ಪ್ರೇಮಿಗಳು ಸುಮಾರು 8 ವರ್ಷಗಳ ಹಿಂದೆ ಕೋಚಿಂಗ್ ಸೆಂಟರ್ ನಲ್ಲಿ ಪರಿಚಯವಾಗಿದ್ರು ಕಣ್ರಿ. ಇಬ್ಬರ ಪರಿಚಯ ಸ್ನೇಹಕ್ಕೆ ಬೆಳೆದು ಅದು ಪ್ರೀತಿಯಾಗೋದ್ರಲ್ಲಿ ಬಹಳ ಸಮಯ ಹಿಡಿಲಿಲ್ಲ ನೋಡಿ. ಇಬ್ರು ಕೊಪ್ಪಳದಲ್ಲಿ ರೂಮ್ ಮಾಡಿಕೊಂಡು 3 ವರ್ಷ ಸಂಸಾರ ಕೂಡ ಮಾಡಿದ್ರಂತೆ. ಹಲವು ಬಾರಿ ದೈಹಿಕ ಸಂಪರ್ಕ ಬೆಳೆಸಿ 3 ಬಾರಿ ಜಯಶ್ರೀ ಗರ್ಭಪಾತ ಮಾಡಿಸ್ಕೊಂಡಿದ್ಲು. ನಾನು PSI ಕೋಚಿಂಗ್ ಇರಬೇಕಾದ್ರೆ 2017ರಲ್ಲಿ ಸಿಂದಗಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ಆ ಅಮ್ಮ ಪರಿಚಯ ಆಗ್ತಾಳೆ. ನನಗೆ ಪರಿಚಯ ಆದ ನಂತರ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಆದ ನಂತರ ಹೆಂಗೆ ಓದಬೇಕು ಏನು ಓದಬೇಕು ಸರ್ ಅಂತ ಕೇಳಿದರು. ಇಲ್ಲಮ್ಮ ಹಿಂಗೆ ಓದಬೇಕು, ನಾನು ಹಿಂಗೆ ಓದಿದ್ದು ಅಂತ ಹೇಳಿದೆ. ಹೇಳಿದಾಗ ನನಗೆ ಕಾಲ್ ಮಾಡಿ ಮಾತಾಡ್ತಾ ಹೇಳಿ ನನಗೆ ಒಂದು ಸಲ ನನಗೆ ಲವ್ ಮಾಡ್ತೀನಿ ಸರ್, ನಿಮ್ಮನ್ನು ಇಷ್ಟ ಆಗಿದ್ದೀರಿ ನೀವು ಅಂತ. ಇಲ್ಲ ರೀ, ಲವ್ ಅದು ನನಗೆ ನಂಬಿಕೆ ಇಲ್ಲ ಅಂತಂದೆ. ಹೇಳಿದಾಗ ನನಗೆ ಲವ್ ನಂಬಿಕೆ ಇಷ್ಟ ಇಲ್ಲ ಅಂತ ಅಂದಾಗ ನಾನು ಅವಳಿಗೆ ಹೇಳಿದೆ, ಮದುವೆ ಆಗೋದಾದರೆ ಮಾತ್ರ ನನಗೆ ಲವ್ ಮಾಡಿ, ಅದರ್ವೈಸ್ ಬೇಡ, ನಿಮ್ಗೆ ಇಷ್ಟ ಇದ್ದರೆ ಹೇಳಿ ಅಂತಂದು. ಮುಂದೆ ಅವಳು ಹೇಳಿದ್ಲು, ಸರ್ ಇಷ್ಟ ಇದೆ ಅಂತೇಳಿ. PSI ವೀರೇಶ್ ಆಲೂರು ಮತ್ತೆ ಕಾನ್ಸ್ಟೇಬಲ್ ಜಯಶ್ರೀ. ಯಾದಗಿರಿ ಇಂಟೆಲಿಜೆನ್ಸ್ PSI ವೀರೇಶ್ ಆಲೂರು. ರಾಯಚೂರು ಗ್ರಾಮೀಣ ಠಾಣೆ ಪೇದೆ ಜಯಶ್ರೀ ಯರ್ಗಲ್ ನಡುವೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಬ್ಬೇವಾಡದ ವೀರೇಶ್ ಆಲೂರ್ ಜೊತೆ ಲವ್ ಆಗಿತ್ತು ನೋಡಿ. ಸಿಂದಗಿಯ ಶ್ರೀಮಾತಾ ಕೋಚಿಂಗ್ ಸೆಂಟರ್ ನಲ್ಲಿ ಹುಟ್ಟಿದ ಪ್ರೇಮ ಇದು. 2017ರಲ್ಲಿ PSI ಆಗಿ ಸೆಲೆಕ್ಟ್ ಆಗಿದ್ದ ವೀರೇಶ್ ರಾಯಚೂರಿನ ಬಾಲಮರಿಯಮ್ಮ ಟೆಂಪಲ್ ನಲ್ಲಿ ಇಬ್ಬರು ಹಾರ ಬದಲಿಸಿಕೊಂಡಿದ್ರು. ಥೇಟ್ ಗಂಡ ಹೆಂಡತಿಯಂತೆ ಸಂಸಾರ ಕೂಡ ಮಾಡ್ತಾ ಇದ್ರು ಕಣ್ರಿ. ಆ ಟೈಮಲ್ಲಿ ಒಂದೇ ರೂಮಲ್ಲಿ ಇದ್ದೆವು ನಾವು. ನಾನು ಕಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಒಂದೇ ರೂಮಲ್ಲಿ ಇದ್ದೆವು. ಆ ಟೈಮ್ ಹಾಕಿ ಪ್ರೆಗ್ನೆಂಟ್ ಆದ್ಲು. ನಾವು ಸೆಕ್ಸ್ ಸಂಪರ್ಕ ಬೆಳೆಸಿದ್ದೆವು ವಿತ್ ಕನ್ಸೆಂಟ್. ಬೆಳೆಸಿದ ನಂತರ ನಾನು ಮದುವೆ ಆವಾಗಲೇ ನಾನು ತಾಳಿ ಕಟ್ಟಿದ್ದೀನಿ ಅವಳಿಗೆ. ಬಟ್ ಅವಳು ಯಾಕೆ ತಾಳಿ ಇವಾಗ ತೆಗೆದಿದ್ದಾಳೆ ಗೊತ್ತಿಲ್ಲ. ಮೊದಲಿಗೆ ಜಯಶ್ರೀ SDA ಹುದ್ದೆಗೆ ಆಯ್ಕೆಯಾಗಿ ಕೊಪ್ಪಳದಲ್ಲಿ ಡ್ಯೂಟಿ ಮಾಡ್ತಿದ್ಲು. ನಂತರ SDA ಹುದ್ದೆ ಬಿಟ್ಟು ಪೇದೆ ಹುದ್ದೆಗೆ ಜಯಶ್ರೀ ಆಯ್ಕೆಯಾಗಿದ್ಲು ನೋಡಿ. ಇತ್ತ ಪ್ರೊಫೆಷನರಿ PSI ಆಗಿ ಹೊಸಪೇಟೆಯಲ್ಲಿ ವೀರೇಶ್ ಕರ್ತವ್ಯ ಮಾಡುತ್ತಿರಬೇಕಾದ್ರೆ ಇಬ್ರು ಸಂಸಾರ ಕೂಡ ಮಾಡ್ತಿದ್ರು. ನೆಕ್ಸ್ಟ್ ನಾನು ರಾಯಚೂರು ಟ್ರಾನ್ಸ್ಫರ್ ಆಯಿತು. ರಾಯಚೂರಲ್ಲಿ ಬಂದು ನಾನು ವರ್ಕ್ ಮಾಡ್ತಾ ಇರಬೇಕಾದ್ರೆ ಆಕೆ ನಾನು SDA ಬೇಡ ನನಗೊಲ್ಲ ಅಂತಂದು ಒಂದೊಂದು ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಆಯಿತು ಇಲ್ಲಿ ರಾಯಚೂರಿಗೆ. ರಾಯಚೂರು ಸೆಲೆಕ್ಷನ್ ಆದ ನಂತರ ಅಲ್ಲಿನೂ 3.5 ವರ್ಷ ಒಂದೇ ರೂಮಲ್ಲಿದ್ದೀವಿ. ಆ ಟೈಮ್ನಾಗ ಪ್ರೆಗ್ನೆಂಟು, ನನಗೆ ಹೊಟ್ಟೆ ನೋವು, ಅದು ನೋವು ಇದು ನೋವು ಅಂತೇಳಿ ನನ್ನ ಪರ್ಮಿಷನ್ ಇಲ್ಲಾರ್ದೆ ಹಾಸ್ಪಿಟ್ಲಿಗೆ ಹೋಗಿ ಅಬೋರ್ಷನ್ ಮಾಡ್ಕೊಂಡಿದ್ದಾಳೆ. ಸೊ ಅವಾಗೂ ತಾಳಿ ಇತ್ತು, ಎಲ್ಲ ಆಯಿತು. ನಮ್ಮ ಮನೆಗೆ ಅವಳು ಬಂದಿದ್ದಾಳೆ, ಅವಳ ಮನೆಗೆ ನಾವು ಹೋಗಿದ್ವಿ. ವೀರೇಶ್ಗೆ ರಾಯಚೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ ಆಯ್ತು. ರಾಯಚೂರಿನಿಂದ ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ತಿದ್ದ ಈ ವೀರೇಶ್. ಆದ್ರೆ ಇಬ್ಬರ ನಡುವೆ ಅದೇನಾಯ್ತೋ ಏನೋ, ಈಗ ಮದುವೆ ಆಗು ಅಂತ ಹೇಳಿದ್ರೆ ಯುವತಿ ಜಾತಿ ಅಡ್ಡ ಬರ್ತಿದೆ ಅಂತ ಹೇಳ್ಕೊಂಡಿದ್ದಾಳೆ. ಈಗ ಬೇರೆಯವನ ಜೊತೆ ವಿವಾಹಕ್ಕೆ ಕೂಡ ಮುಂದಾಗಿದ್ದಾಳೆ ನೋಡಿ. ಇನ್ನು ಮ್ಯಾರೇಜ್ ಕೂಡ ಫಿಕ್ಸ್ ಆಗಿದೆ. ಹೆಂಡತಿ ಬೇಕೆಂದು ಕುಳಿತ PSI. ಮಾಜಿ ಶಾಸಕರು ರಾಜಿ ಪಂಚಾಯಿತಿ. ಇಷ್ಟು ದಿನ ಕಾಸ್ಟ್ ಅಡ್ಡಿ ಬರಲಿಲ್ಲ, ಈಗ ಯುವಕನ ಜಾತಿ ಯುವತಿಗೆ ಅಡ್ಡಿ ಬರ್ತಿದೆ ಅಂತ ನೆಪ ಹೇಳ್ತಾ ಇದ್ದಾಳೆ. ಇಬ್ಬರ ಪ್ರೀತಿಗೆ ಸಿಂದಗಿ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ಮಾಡಲಾಗಿದೆ. ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ನೋಡಿ. ಮೊದಲು ಮದುವೆಗೆ ಒಪ್ಪಿ ಈಗ ಕೈ ಕೊಟ್ಬಿಟ್ಟಿದ್ದಾಳೆ. ಪಂಚಾಯತ್ ಮಾಡಿದಾಗ ನಾನು ಪ್ರೆಗ್ನೆಂಟ್ ಇದ್ದೆ ಸರ್, ನಿಜ, ಅವ್ರು ಹೇಳಿದ್ ನಿಜ.
ನಾನು ಮ್ಯಾರೇಜ್ ಆಗಲ್ಲ ಸರ್. ಯಾಕಾಗಲ್ಲ? ನಮ್ಮ ಜಾತಿ ಬೇರೆ ಇದೆ. ಜಾತಿ ಮತ್ತು ಲವ್ ಮಾಡೋಕೆ ಜಾತಿ ಗೊತ್ತಿರಲಿಲ್ವಾ? ಪ್ರೆಗ್ನೆಂಟ್ ಆಗೋಕೆ ಗೊತ್ತಿರಲಿಲ್ಲ. ಇವತ್ತಿದ್ದು ಸುಮ್ಮನೆ ನನ್ನ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಏನೇನಾರೇ ಕ್ರಿಯೇಟ್ ಮಾಡೋದು, ಸುಮ್ಮನೆ ಏನಾರೇ ಹೇಳೋದು. ಕೆಲವು ಈಗ ಒಳ್ಳೆಯವ್ರ ಸಮಾಜದಾಗ ಎಲ್ಲರಿಗೂ ಒಳ್ಳೆಯವ್ರು ಆಗೋಕ್ಕಾಗಲ್ಲ. ಕೆಲವು ನನ್ನ ಶತ್ರುಗಳು ಆಕಿಗೆ ಇನ್ಸ್ಟಿಗೇಟ್ ಮಾಡಿದ್ದಾರೆ, ಪ್ರಚೋದನೆ ಮಾಡಿ ಏನೇನೋ ಹೇಳಿದ್ದಾರೆ. ಇದರಿಂದ ನಾವು ಮಾನಸಿಕವಾಗಿ ಭಾಳ ನೊಂದ್ಕೊಂಡಿದ್ದೀನಿ. PSI ವೀರೇಶ್ ಜಯಶ್ರೀ ಕುಟುಂಬಕ್ಕೆ ಸಹಾಯ 35 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ವೀರೇಶ್. ತಾನು ಮುಂದೊಂದಿನ ಮದುವೆ ಆಗೋ ಹುಡುಗಿ ಅಲ್ವಾ ಅಂತ ಜಯಶ್ರೀ ಕುಟುಂಬಕ್ಕೆ ವೀರೇಶ್ 35 ಲಕ್ಷ ರೂಪಾಯಿ ಸಹಾಯ ಮಾಡಿದ್ದ. ಅಲ್ಲದೆ ಆಕೆಗೆ ಇರಲು ಸುಂದರವಾದ ಮನೆ ಕೂಡ ಕಟ್ಟಿಸಿಕೊಟ್ಟಿದ್ದ. ಹಾಗೆಯೇ ಕಾನ್ಸ್ಟೇಬಲ್ ಸಹೋದರನಿಗೆ ಉದ್ಯೋಗ ಕೂಡ ಕೊಡಿಸಿದ್ದ. ಜಯಶ್ರೀ ಕುಟುಂಬಕ್ಕೆ ಇಷ್ಟೆಲ್ಲಾ ಮಾಡಿದ್ರು ತನ್ನ ಜೊತೆ ಇದ್ದವಳೀಗ ಬೇರೆಯವನ ಜೊತೆ ವಿವಾಹವಾಗ್ತಿರೋದು ವೀರೇಶನ್ಗೆ ಸಿಡಿಲಾಘಾತವೇ ಬಡದಂತಾಗಿದೆ ನೋಡಿ. ಸದ್ಯ ರಾಯಚೂರು SP ಮತ್ತು DYSP ಕೂಡ ವೀರೇಶ್ ಪತ್ನಿಗೂ ತಿಳಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಇಬ್ಬರ ನಡುವೆ ರಾಜಿ ಪಂಚಾಯಿತಿ ಫಲಿಸಿಲ್ಲ. ಸದ್ಯ ಜಯಶ್ರೀ ಇನ್ನೊಬ್ಬನ ಜೊತೆ ಮದುವೆ ಆಗೋದಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾಳೆ. ಇತ್ತ ಆಕೆಯ ವಿವಾಹದ ಕಾರ್ಡ್ ನೋಡಿ PSI ವೀರೇಶ್ ಆಕಾಶವೇ ಕಳಚಿ ಬಿದ್ದಂತೆ ಕುಳಿತುಕೊಂಡಿದ್ದಾನೆ. ನಿಜಕ್ಕೂ ಒಬ್ಬರ ಜೊತೆ ಸಂಸಾರ ಮಾಡಿ 3 ಬಾರಿ ಅಬಾರ್ಷನ್ ಮಾಡಿಸಿಕೊಂಡು ಇದೀಗ ಇನ್ನೊಬ್ಬನ ಜೊತೆ ವಿವಾಹವಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಹೇಳಿ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.